ಹೌದು ಇದ್ದಾರೆ, ಹೌದು ಇದ್ದಾರೆ, ಒಂದಿಬ್ಬರು ಮೂವರು ಇದ್ದಾರೆ. ಹೌದು 15 ಜನದ ಪೈಕಿ 15 ಜನ ಏನ್ ಕಸ್ಟಡಿ ತಗೊಂಡಿದ್ದಾರೆ ಸೋಫಾ. ಅದೊಂದು ಇಬ್ಬರು ಮೂವರು ನಾನು ಖುದ್ದಾಗಿ ನಾನು ನೋಡಿದ್ದೀನಿ, ಅವ್ರ ರೆಸಿಪ್ಟ್ಗಳೆಲ್ಲ ನೋಡಿದ್ದೀನಿ. ಅವರು ಅವತ್ತು ಅಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿ ಬರೋಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ ಆಗಿದೆ. ಗೂಡ್ಸ್ ವೆಹಿಕಲ್ ನೋಡ್ಸಿ ಗೊತ್ತಿಲ್ಲ ಸುಮ್ಮನೆ ಏನೋ ಯಾರೋ ಏನೋ ಹೇಳುದು ಮುಖಚರ್ಯ ಇದಕ್ಕೆ ಓಲೈಸುತ್ತೆ ಅದಕ್ಕೆ ಓಲೈಸುತ್ತೆ ಅನ್ಬಿಟ್ಟು ಕಂಪೇರ್ ಮಾಡಿ ಹಾಕುವಂತ ಕೆಲಸಗಳು ಮಾಡಿರ್ಬೋದು. ಅಲ್ಲ ಅದು ಪೊಲೀಸ್ನವರು ಆತರ ಮಾಡಿರ್ಬೋದು. ನಾನು ಐ ಡೋಂಟ್ ಸೇ ನೋಡಿ, ಗೃಹ ಇಲಾಖೆ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳ್ತಾ ಇಲ್ಲ. ಪೊಲೀಸ್ನವ್ರು ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೋರಿಕೆ ಮಾಡ್ತಾ ಇರೋದು. ದಯಮಾಡಿ ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಬೇಸಿಸ್ ಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯ್ತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ, ನಾವು ಸರ್ಕಾರ ನಡೆಸ್ತೀವಿ, ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಅನ್ನುವಂತ ನನಗಿರುವಂತ ಮಾಹಿತಿ. ಪೊಲೀಸ್ ಅದೆಲ್ಲ ಕಾಮನ್ ಆಗಿ ಓಪನ್ ಆಗಿ ಧಮಕಿ ಹಾಕ್ತಾವ್ರಲ್ಲ ಅವರು. ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗದು, ಪೊಲೀಸ್ ಕಮಿಷನರ್ಗೆ DCPಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ನನಗಿರುವಂತ ಮಾಹಿತಿ. ಧಮಕಿ ಹಾಕಿ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನೋಡಿ ನೆಕ್ಸ್ಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ನಿಮ್ಗೆ ಸದೆ ಬಡಿಬೇಕಾಗುತ್ತೆ, ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ, ನಿಮ್ಗೆ ಉಳಿಗಾಲ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಂತ. ಧಮಕಿ ಆಧಾರದ ಮೇರೆಗೆ ಇವರು ಯಾರನ್ನ ಬೇಕೋ ಅವ್ರನ್ನ ಫಿಟ್ ಮಾಡುವಂತ ಕೆಲಸವನ್ನ ಮಾಡಬಾರದು. 1,000 ಜನ ಇದಾರ ಅಲ್ಲಿ ನಿಮಗಿರೋದ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದಾರ? 1,000 ಜನ ಇದ್ರ ಅಲ್ಲಿ? 1,000 ಜನ ಇದಾರ? 1,000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡ್ಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದ್ರೂ? 1,000 ಜನ ಅಂತ ಇದಾರ? ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದ್ರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ, ಯಾರೋ ಒತ್ತಡ ಇರಬಹುದು, ಗೊತ್ತಿಲ್ಲ. ಬಿಜೆಪಿಯವರು ಒತ್ತಡ. ಅದನ್ನೇ ನಾನು ಹೇಳ್ತಾರೋ, ನಮ್ದೇ ಸರ್ಕಾರ ಇದ್ರು ಒತ್ತಡಕ್ಕೊಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂತದಕ್ಕೆ ನಮ್ದು ಅಭ್ಯಂತರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ನೀವು ದಯಮಾಡಿ ನನಗೆ ಹೇಳಿ ಸರ್, 1,000 ಜನ ಕಲ್ ತೂರಾಟ ಮಾಡಿರುವಂತದಕ್ಕೆ ಅವಕಾಶಗಳಿದಾವ? ಬರೀ ಗುಂಪುದೆಲ್ಲ ಹೇಳ್ತಾ ಇರೋದವರು. ಅಕ್ಯೂಸ್ಡ್ 1,000 ಅಕ್ಯೂಸ್ಡ್ ಅಂತ ಹಾಕಿದ್ರು. ಅಲ್ಲ ಸರ್, ನೀವು ನನಗೆ ಟ್ವಿಸ್ಟ್ ಮಾಡಿ ನಾವ್ ಯಾರಿಗೋ ಹೇಳುವಂತ ಮಾಡ್ಬೇಡಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿತಾ ಇದ್ದೀನಿ. ಅಲ್ಲ, ನೀವೇ ಹೇಳ್ತಾ ಇದ್ದೀರಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿ ಅಂತ ನಿಮ್ಮ ಆಂಕರ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು. ದಯಮಾಡಿ ನಿಮ್ಮ ಆಂಕರ್ ಯಾರೋ ಒಬ್ರು ನನಗೆ ಅವನ್ನ ಅರೆಸ್ಟ್ ಮಾಡಿ ಅಂತ ಅಂತಿದ್ರು ನಿನ್ನೆ ದಿವಸ. ಅದಿರ್ಲಿ, ಒಂದ್ ಕಡೆ ಅರೆಸ್ಟ್ ಮಾಡಿಸ್ಲಿ. ನಾನು ಹೇಳ್ತಾ ಇರುವಂತದ್ದು 1,000 ಸಂಖ್ಯೆ ಕಲ್ಲು ತೂರಾಟ ಮಾಡಿರುವಂತದ್ದು ಇದೆಯಾ? ಇದು ನಂಬುವಂತ ಪರಿಸ್ಥಿತಿ ಇದೆಯಾ? ಈ ತರ ಅದನ್ನ ಹಾಕಿ ಸರ್. ಕ್ರೌಡ್ ಅದೇ ಸರ್, ಕ್ರೌಡ್ 1,000 ಇದ್ರು ಅಂತ ಹಾಕ್ಲಿ. ಆಯ್ತು, ಈಗ ಯಾರು ಪೊಲೀಸ್ನವ್ರಿಗೆ ಅಲ್ಲ ನೀವು ಬಹಳ ಎಫೆಕ್ಟಿವ್ ಆಗಿ ಗೃಹ ಇಲಾಖೆ, ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಲೋಕಲ್ MLA ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂತ ವಿಚಾರ, ದಯಮಾಡಿ ಯಾವ ಕಾರಣಕ್ಕೂ ವಿರೋಧ ಪಕ್ಷದವರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು, ಎದುರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಹೆದರ್ಕಬೇಡಿ. ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸನ ದಯಮಾಡಿ ಮಾಡಿ ಅಂತ ನಾವು ಕೇಳ್ತೀವಿ ಅಷ್ಟೇನೆ. I don't have any other differences at all. I don't blame. ಯಾರು? ನಾವೆಲ್ಲಿ ತೇಜೋವಧೆ ಮಾಡ್ತಾ ಇದ್ದೀರಿ? ಹೌದು, ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದೇ ಅಲ್ಲ, ನಾನು ಇನ್ಸಿಡೆಂಟ್ ನಡೆದಿಲ್ಲ, ಕಲ್ಲೇ ತೂರಾಟ ಆಗಿಲ್ಲ ಅಂತ ಹೇಳ್ದ ನಾನು ನಿಮಗೆ. ಅಲ್ಲಲ್ಲ, ನೀವ್ ಏನೇನೋ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ? ಪೊಲೀಸರು ಯಾರೇನೇ ಹೇಳಿದ್ರು ಸಹ ನಾನು ಹೇಳ್ತೇನೆ, ಮಾಹಿತಿ
ಕೆಲವು ಲೋಪದೋಷಗಳು ಪೊಲೀಸ್ನವ್ರ ಕಡೆಯಿಂದ ಆಗಿರುವಂತದನ್ನ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ನಾನು ಮಾಡ್ತೀನಿ. ಕೊಟ್ಟಿರ್ಬೋದು 1,000 ಜನ ನಿನ್ನೆ ದಿವಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ 1,000 ಜನದ ವಿರುದ್ಧ ಕೇಸ್ ಬುಕ್ಕಲಾಗಿದೆ ಅನ್ನುವಂಥದ್ದು. ಅಲ್ಲಲ್ಲ ಅದನ್ನೇ ಸರ್, ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬೋದು. ನಾವು ನಮ್ಮಂತ ಕಾರ್ಯಕರ್ತರು, ನಮ್ಮಂತ ಲೀಡರ್ಸ್ಗಳನ್ನ ಕೇಳುವಂಥದ್ದು ಆಗಿದ್ದು ನಿಜವಾದಂತ ಸಂಗತಿಯನ್ನು ಹೇಳುವಂತ ಕೆಲಸವನ್ನ ಮಾಡ್ತೀನಿ. ನಾನು ಹೇಳ್ತೀನಿ, ಅಲ್ಲ ಅದನ್ನೇ ಹೇಳ್ತಾ ಇರೋದು. ಈಗ ನಾನು DCP ಅವ್ರ ಗಾಯ ಆಗಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ನಾನು 2-3 ಸರಿ ಭೇಟಿ ಮಾಡಿದ್ದೆ, ನನಗೆಲ್ಲೂ ತೋರಿಸ್ಲಿಲ್ಲ. ಅವತ್ತು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾಗ DCP ಅವನ್ನ ಭೇಟಿ ಮಾಡಿದಾಗ 100% ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಏಟ್ ಬಿದ್ದಿದೆ ಅಂತ ನನಗೇನು ಹೇಳಿಲ್ಲ. ಸರಿ, ನಿಮಗ್ ತೋರಿಸಿದ್ರೆ ನಾವು ನಂಬಿಕೆ ಇದೆ. ನಿಮಗ್ ತೋರಿಸಿದ್ರೆ 100% ನಾವು ನಂಬ್ತೀವಿ. ಅದಿರ್ಲಿ ಒಂದ್ ಕಡೆ. ಅಲ್ಲ, ಆತರ ಕೇಳಿ ಕೆಲಸ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಆತರ ಕೇಳಿ ಕೆಲಸ ಮಾಡುವಂಥದ್ದು ಇನ್ನೋಸೆಂಟ್ ನಾನು ಮತ್ತೆ ನೀವು ಗಸ್ತಗಿರಿ ಮಾಡುವಂಥದ್ದು, ಅವ್ರನ್ನ ಒಳಗಡೆ ಹಾಕ್ಸುವಂತ ಕೆಲಸವನ್ನ ದಯಮಾಡಿ ಮಾಡಬೇಡಿ. ತಿರ್ಗಾ ಅದನ್ನೇ ಕೇಳಿ ನಾನೇನು ಹೇಳಿ, DCM ಅವರು ಕೆಲವು ಮಾಹಿತಿಗಳ ಆಧಾರದ ಮೇರೆಗೆ ಪೊಲೀಸ್ನವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೇನಿದೆ, ಕೆಲವು ವಿಚಾರಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ನಾವು ಹೇಳುವಂತ ಕೆಲಸವನ್ನ ಮಾಡ್ತೀವಿ, 100% ಮಾಡ್ತೀವಿ. ಬಿಜೆಪಿಯವರು ಮಾಡ್ತಾ ಇರುವಂತ ಕೆಲಸಗಳನ್ನ ಮಾತಾಡಿ, ದಯಮಾಡಿ ಅದಕ್ಕೆ ಪ್ರಶ್ನೆ ಕೇಳಿ. ಇದು ಯಾರು, ಈ ವ್ಯಕ್ತಿ ಯಾರು, RSS ಅಲ್ವಾ? ಅಲ್ಲಲ್ಲ, ಇದನ್ನ ಯಾಕೆ ಬಿಡ್ತೀವಿ? ನೀವ್ ಹೇಳಿ ಸರ್ ವಿನೋದ್, ಈ ವ್ಯಕ್ತಿ RSS ಇದು ಹೇಳಿ ಸರ್, ಇದು ಹಿನ್ನೆಲೆ ಏನ್ ಸರ್? ಹೌದು, ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು, ನನಗೆ ಯಾಕೆ ಹೇಳ್ತಾರೆ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಹಿಡಿಯುವಂತ ಕೆಲಸವನ್ನ 2 ಸೆಕೆಂಡ್ ಬರ್ತಾರೆ ಬಿಜೆಪಿ ಅವ್ರು ಮಾಡಕ್ಕೆ. ಯಾರು ಮಾಡ್ತಾ ಇರೋದು? ನಾವ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇರುವಂತದ್ದು ಯಾರು ಸ್ವಾಮಿ? ಸಾವಿನ ಮಾಡಿಸುವಂತ ಕೆಲಸವನ್ನ ಇವರೇನೆ ಮನೆಯಲ್ಲಿ ಬಂದು ರಾಜಕಾರಣ ಮಾಡ್ತಾ ಇರುವಂತರು ಇಡೀ ದೇಶದಲ್ಲಿ ಬಿಜೆಪಿಯವರು, ನಾವಲ್ಲ. ಏನ್ RSS ದೇಶ ಉದ್ಧಾರ ಮಾಡಿರುವಂತದ್ದು ಯಾವುದು ಅಂತ ದಯಮಾಡಿ 1, 2, 3, 4 ನಿದರ್ಶನ ಹೇಳಿ. ನಾವು ಬರ್ಕತ್ತೀವಿ, ಜನಗಳಿಗೆ ಪ್ರಚಾರ ಮಾಡ್ತೀವಿ. ಏನ್ RSS ಬಗ್ಗೆ ಮಾತಾಡ್ರೆ, ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ರೆ ಉರಿ ಹತ್ಕೊಂಡು ದೇಶಾದ್ಯಂತ ನಾನು ವಿರುದ್ಧ ಕಂಪ್ಲೇಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾರಲ್ಲ. RSS ನವರೇ ಬಂದಿಲ್ಲ ಅಂತ ತನ್ವೀರ್ ಸೇಠ್ ಅವ್ರು ಹೇಳೋರ? RSS ನವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳೋರ? RSS ನವ್ರ ಇನ್ವಾಲ್ವ್ಮೆಂಟ್ ಅಲ್ವಾ ಇದು? ಹೌದು, ಈಗಲೂ ಹೌದು, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅನ್ನೋದು ಬಹಳ ಬಿಜೆಪಿ ತರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಅದಿರ್ಲಿ ಒಂದ್ ಕಡೆ.